ಸ್ತುತಿಸಬಲ್ಲೆನೆ ವಿಧಾತೃಮುಖ ವಂದ್ಯನೆ ಬಂಧನವ ಪರಿಹರಿಸೋ. ಕೇವಲ ಭಗವಂತನನ್ನು ಮಾತ್ರ ನಾವು ಭಜಿಸ್ತೇವೆ ಅಂದ್ರೆ ನಡೆಯೋದಿಲ್ಲ. ಯಾಕೆಂದ್ರೆ ಭಗವಂತನನ್ನು ಅನುಸರಿಸಬೇಕಾದರೆ ಭಗವಂತನ ಆಜ್ಞೆಯನ್ನು ಪರಿಪಾಲನೆ ಮಾಡಿದರೆ ನಿಜವಾಗಿ ಅನುಸರಿಸಿದಂತೆ. ಬರೀ ದೇವರ ಪ್ರತಿಮೆಯನ್ನು ಪೂಜೆ ಮಾಡ್ತೇನೆ, ಶಾಲಿಗ್ರಾಮಗಳನ್ನು ಪೂಜಿಸ್ತೇನೆ, ನಾನು ಭಗವದ್ ಭಕ್ತರನ್ನ ಪೂಜಿಸೋದಿಲ್ಲ, ತಂದೆ ತಾಯಿಗಳ ಸೇವೆಯನ್ನು ಮಾಡೋದಿಲ್ಲ ಅಂದ್ರೆ ಅದು ದೇವರ ಸೇವೆ ಆಗೋದೇ ಇಲ್ಲ. ಯಾಕೆಂದ್ರೆ ದೇವರ ಆಜ್ಞೆಯ ಉಲ್ಲಂಘನೆ ಮಾಡಿದರೆ ಅದು ದೇವರ ಸೇವೆ ಆಗೋದು ಹೇಗೆ? ದೇವರ ಪೂಜೆಯನ್ನು ಮಾಡಬೇಕು ಅನ್ನುವುದು ಹೇಗೆ ದೇವರ ಆದೇಶವೋ, ನಿಮಗೆ ಜನ್ಮ ಕೊಡುವುದಕ್ಕೆ ನಿಮಿತ್ತರಾದ ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು, ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು, ಗುರುಗಳ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು, ಅವರ ಸೇವೆ ಮಾಡಬೇಕು. ಇದು ಭಗವಂತನ ಆದೇಶವೇ. ಹಾಗಾದರೆ ಅಂತಹ ತಂದೆ ತಾಯಿಗಳಿಗೂ ಗುರುಗಳಿಗೂ ಯಾರು ಅನುಸರಿಸಿಕೊಂಡಿರ್ತಾರೆ ಅವರು ಜಾನುಗಳು. ಯಾಕೆಂದ್ರೆ ಅಂದ್ರೆ ಸಕಲ ಜಗತ್ತಿಗೆ ಜನಕನಾದ ದೇವರು ಹೇಗೋ ಇವನಿಗೆ ಜನಕರಾದ ತಂದೆ ತಾಯಿಗಳು ಇವನಿಗೆ ಜನನಿ ಜನಕ, ಇವರಿಬ್ಬರೂ ಇವನಿಗೆ ಇವನನ್ನು ಹುಟ್ಟಿಸಿದಂತಹ ತಂದೆ ತಾಯಿಗಳು. ಅವರಿಗೆ ಅನುಸರಿಸಿದ ವ್ಯಕ್ತಿ ಯಾರೋ ಅವನು ಜಾನು. ಅಂಥವರ ಮೇಲೆ ಭಗವಂತನ ಕೃಪಾದೃಷ್ಟಿ ಇರುತ್ತದೆ. ಅವರ ತಲೆಯ ಮೇಲೆ ಭಗವಂತ ಕೈಯಿಟ್ಟು ಆಶೀರ್ವಾದವನ್ನ ಮಾಡ್ತಾನೆ. ಭಕ್ತಿಯಿಂದ ಪುಂಡರೀಕ ತನ್ನ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಇದ್ದ. ಸ್ವತಃ ಪಾಂಡುರಂಗ ಬಂದು ನಾನು ಬಂದಿದ್ದೇನೆ ಅಂದ್ರೆ ಇಟ್ಟಿಗೆಯನ್ನು ಕೊಡ್ತಾನೆ. ನಾನು ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಇದ್ದೇನೆ, ಪಕ್ಕದಲ್ಲಿ ಇಟ್ಟಿಗೆ ಇತ್ತು, ಅದನ್ನು ಎಸೆದ್ರೆ ಅದ ಮೇಲೆ ನಿಂತುಕೊಂಡ ದೇವರು. ಯಾಕೆ? ಜಾನು ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಇದ್ದಾನಲ್ಲ, ತಂದೆ ತಾಯಿಗಳಲ್ಲಿ ನಾನಿದ್ದೇನೆ ಅಂತ ಕಂಡು ಆ ಅಧಿಷ್ಠಾನದಲ್ಲಿ ನನ್ನ ಪೂಜೆಯನ್ನು ಮಾಡ್ತಾ ಇದ್ದಾನೆ, ಅದು ನನ್ನ ಆದೇಶವೇ ಅನ್ನೋದಕ್ಕಾಗಿ ಅವನನ್ನ ಪ್ರೀತಿಯಿಂದ ಅನುಗ್ರಹಿಸಿ ತನ್ನ ಕೃಪಾದೃಷ್ಟಿಯನ್ನ ಅವನ ಮೇಲೆ ಬೀರಿ ತನ್ನ ವರದ ಹಸ್ತವನ್ನಿಟ್ಟು ಅವನನ್ನು ಉದ್ಧಾರ ಮಾಡಿದ. ಅದಕ್ಕೆ ಅವನನ್ನ ಪುಂಡರೀಕಾಕ್ಷ ಅಂತ ಕರೀತಾರೆ ಅಂತ ಸತ್ಯಸಂಧ ತೀರ್ಥರು ವಿಷ್ಣು ಸಹಸ್ರನಾಮ ಭಾಷ್ಯದಲ್ಲಿ ವರ್ಣನೆ ಮಾಡುತ್ತಾರೆ. ಪುಂಡರೀಕನ ಮೇಲೆ ತನ್ನ ಅಕ್ಷಿಯನ್ನ ಕೃಪಾದೃಷ್ಟಿಯನ್ನ ಇಟ್ಟಂತಹ ಭಗವಂತ ಪುಂಡರೀಕಾಕ್ಷ ಅಂತ. ಕಮಲದಂತೆ ಕಣ್ಣು ಅಂತ ಒಂದರ್ಥ. ಆದರೆ ಪುಂಡರೀಕನೆಂಬ ಭಕ್ತನ ಮೇಲೆ ಕೃಪಾದೃಷ್ಟಿಯನ್ನ ಇಟ್ಟಂತಹ ದೇವರು ಪುಂಡರೀಕಾಕ್ಷ ಅಂತ ಸತ್ಯಸಂಧ ತೀರ್ಥರು ವ್ಯಾಖ್ಯಾನ ಮಾಡುತ್ತಾರೆ. ಹೀಗಾಗಿ ಜಾನು ಪ್ರಸಕ್ತ ಕರಯುಗ್ಮಂ, ದೇವರ ವರದ ಹಸ್ತ ನಮ್ಮ ತಲೆಯ ಮೇಲಿರಬೇಕು ಅಂತ ಅಪೇಕ್ಷೆ ಇದ್ದಂತಹ ಜನ, ಯುವಕರು ಯುವತಿಯರು ಇದನ್ನು ಚೆನ್ನಾಗಿ ತಿಳಿಯಬೇಕು. ತಂದೆ ತಾಯಿಗಳಲ್ಲಿ ಚೆನ್ನಾಗಿ ಭಕ್ತಿಯನ್ನು ಮಾಡಬೇಕು, ಅವರ ಆದೇಶವನ್ನು ಪರಿಪಾಲಿಸಬೇಕು, ಅವರ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಶ್ರೀಮದಾಚಾರ್ಯರು ಸೂಚನೆ ಮಾಡುತ್ತಾರೆ. ಜಾನು ಪ್ರಸಕ್ತ ಕರಯುಗ್ಮಂ. ಅದರಂತೆ ಗುರುಗಳು ಕೂಡ, ಗುರುಗಳು ಗುರುಗಳು ಯಾಕೆ ಯಾರಿಗೆ ಜನಕರು ಅಂತ? ಒಂದರ್ಥದಲ್ಲಿ ಇವನಿಗೂ ಜನಕರೇ, ದೇವರಿಗೂ ಜನಕರೇ. ಯಾಕೆ? ಯಸ್ತದ್ವೇದ ಸ ಪಿತುಷ್ಪಿತಾಸತ್ ಅಂತ ಉಪನಿಷತ್ತು ಹೇಳುತ್ತದೆ. ದೇವರ ಬಗ್ಗೆ ತಿಳುವಳಿಕೆಯನ್ನು ನಮಗೆ ತಂದು ಕೊಡ್ತಾರೆ. ಆದ್ದರಿಂದ ನಮ್ಮ ಪಾಲಿಗೆ ದೇವರನ್ನ ತಂದುಕೊಟ್ಟವರು ಗುರುಗಳೇ. ಹುಟ್ಟಿಸೋದು ಅಂದ್ರೆ ದೇವರಿಗೆ ಜನ್ಮ ಇಲ್ಲ, ದೇವರ ಪ್ರಾದುರ್ಭಾವ. ದೇವರ ಪ್ರಾದುರ್ಭಾವಕ್ಕೆ ಕಾರಣರಾದದ್ದರಿಂದಲೇ ವಸುದೇವ ದೇವಕಿಯರು ದೇವರ ಜನಕರು. ದೇವರ ಪ್ರಾದುರ್ಭಾವಕ್ಕೆ ಕಾರಣರಾದದ್ದರಿಂದಲೇ ಕೌಸಲ್ಯ ದಶರಥರು ಭಗವಂತನಿಗೆ ಜನಕರು ಅಂತ ನಾವು ವ್ಯವಹಾರ ಮಾಡ್ತೇವಲ್ಲ. ಹಾಗಾದರೆ ಭಗವಂತನ ಪ್ರಾದುರ್ಭಾವ ನಮ್ಮ ಮನಸ್ಸಿನಲ್ಲಿ ಆಗುವಂತೆ ಮಾಡಿದ ಮಹಾನುಭಾವರು ಗುರುಗಳೇ ಆದದ್ದರಿಂದ ಅವರು ದೇವರಿಗೆ ಜನಕರೇ. ಕೌಸಲ್ಯ ದಶರಥರಂತೆ, ವಸುದೇವ ದೇವಕಿಯರಂತೆ ನಮ್ಮ ಮನಸ್ಸಿನಲ್ಲಿ ಭಗವಂತನ ಪ್ರಾದುರ್ಭಾವಕ್ಕೆ ಕಾರಣರಾದಂತಹ ಗುರುಗಳು ಕೂಡ ದೇವರಿಗೆ ಜನಕರು ಅಂತ. ಇದು ಉಪನಿಷತ್ತಿನ ಮಾತು. ಯಸ್ತದ್ವೇದ ಸ ಪಿತುಷ್ಪಿತಾಸತ್. ಹೀಗಾಗಿ ಅಂದ್ರೆ ಭಗವಂತನ ತಿಳುವಳಿಕೆಯನ್ನು ನಮಗೆ ಉಂಟು ಮಾಡಿದ, ಉಪದೇಶ ಮಾಡಿದಂತಹ ಗುರುಗಳಿದ್ದಾರಲ್ಲ, ಅಂತಹ ಗುರುಗಳನ್ನ ಅನುಸರಿಸಿ ನಾವಿರಬೇಕು. ಗುರುಗಳ ಸೇವೆಯನ್ನು ಮಾಡಬೇಕು, ಗುರುಗಳ ಅನುಗ್ರಹವನ್ನು ಪಡೆಯಬೇಕು. ಹಾಗಿದ್ದರೆ ಮಾತ್ರ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ, ಇಲ್ಲದೆ ಇದ್ರೆ ಮಾಡೋದಿಲ್ಲ.
ಸ್ವಯಮೇವಾಖಿಲ ಜಗದ್ ರಕ್ಷಾದ್ಯಮಿತ ಶಕ್ತಿಮಾನ್ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ ಹಂತ್ವಿತಿ ಅಂತ. ಗುರುಗಳ ದ್ವಾರಾನೇ ದೇವರು ನಮಗೆ ಅನುಗ್ರಹ ಮಾಡೋದಾದ್ದರಿಂದ ಅಂದರೆ ಗುರುಗಳು, ಭಗವಂತನ ತಿಳುವಳಿಕೆಯನ್ನ ಕೊಡುವ ಗುರುಗಳು, ಅವರಿಗೆ ಅನುಸರಿಸಿ ಇದ್ದವರ್ಯಾರೋ ಅವರು ಜಾನುಗಳು, ಗುರುಭಕ್ತರು, ಪಿತೃಭಕ್ತರು, ವಿಷ್ಣು ಭಕ್ತರು. ಅಂತಹ ವಾಯುಭಕ್ತರು, ಹರಿ ವಾಯು ಗುರು ಪಿತೃ. ಯಾಕೆ ವಾಯುದೇವರನ್ನು ಏನಂತ ಕರಿತೇವೆ? ಮಾತರ್ಮೇ ಮಾತರಿಶ್ವನ್ ಪಿತರ್ ಅತುಲುಗರೋ ಭ್ರಾತರ್ ಇಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಎಂಬುದಾಗಿ ತಾಯಿ ತಂದೆ ಅಂತ ವಾಯುದೇವರನ್ನು ಕರೆಯೋದು. ಐತರೇಯೋಪನಿಷತ್ತಿನ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ, ತಂದೆ ಹಾಗೂ ತಾಯಿಗಳಲ್ಲಿ ವಾಯುದೇವರ ಸನ್ನಿಧಾನ ಇಲ್ಲದೇ ಇದ್ರೆ ಅವರ ಶರೀರದಲ್ಲಿ ಮಜ್ಜ ಅನ್ನುವ ಒಂದು ಧಾತು, ಆ ಧಾತುವಿನಲ್ಲಿ, ಸಪ್ತ ಧಾತುಗಳಲ್ಲಿ